ಚಾಲುಕ್ಯ ಸುದ್ದಿವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಮತ್ತೆ ನಾವು ಕ್ರೈಮ್ ಸುದ್ದಿಯೊಂದಿಗೆ ತಮ್ಮ ಮುಂದೆ ಬರ್ತಾ ಇದ್ದೀವಿ. ಬೆಳಗಾವಿ ತಾಲೂಕಿನ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಬರುವಂಥ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಈ ಬಾರಿನೂ ಮತ್ತೆ ನಮ್ಮ ಪೊಲೀಸ್ ಠಾಣೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಕಳೆದ ಒಂದು ವಾರದ ಹಿಂದೆ ಗಾಂಜಾ ಸಾಗಾಟ, ಮಾರಾಟ, ಅದಕ್ಕೆ ಸಂಬಂಧಿಸಿದಂಥ ವ್ಯಕ್ತಿಗಳನ್ನು ಕಂಡುಹಿಡಿದು ಅವರನ್ನು ದಸ್ತಗಿರಿ ಮಾಡಿ ಕಾನೂನಿನ ಪ್ರಕಾರ ಅವರ ಮೇಲೆ ಕ್ರಮವನ್ನು ಕೈಗೊಂಡಿದ್ದು ಇನ್ನೂ ಹಸಿಯಾಗೇ ಇದೆ. ಈಗ ಅದರ ಮುಂದುವರಿದ ಮತ್ತೊಂದು ಭಾಗವಾಗಿ ನಮ್ಮ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮಟ್ಕ ಆಡುವಂತಹ ಒಂದು ವ್ಯವಸ್ಥಿತ ಜಾಲವನ್ನು ಭೇದಿಸಿ ದಸ್ತಗಿರಿಯನ್ನು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಇಂತಹ ಅಪರಾಧ ಜಗತ್ತಿಗೆ ಅನಾವರಣಗೊಳ್ಳುವಂತಹ ವ್ಯಕ್ತಿಗಳನ್ನು ಬಂಧಿಸುವಲ್ಲಿ, ಅವರ ಮೇಲೆ ಕಾನೂನಿನ ಪ್ರಕಾರ ಕ್ರಮವನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಹಿರೇಬಾಗೇವಾಡಿ ಪೊಲೀಸರು ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾನೇ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಹಿರೇಬಾಗೇವಾಡಿ ಬಸಾಪುರಕ್ಕೆ ಹೋಗುವ ರಸ್ತೆಯಲ್ಲಿ ಈ ಮಟ್ಕ ಆಟವನ್ನು ನಡೆಸ್ತಾ ಇರುವಂತಹ ವ್ಯಕ್ತಿ ಶಕೀಲ್ ಭಗವಾನ್ ಎಂಬುವವರನ್ನು ಬಂಧಿಸಿದ್ದಾರೆ. ಅವರ ಕಾರ್ಯಾಚರಣೆಯನ್ನು ನಡೆಸಿ ಅವರು ಮಟ್ಕವನ್ನು ಹುಸಿಯನ್ನು ತುಂಬಿಸಿಕೊಳ್ಳುವಂತಹ ಸಂದರ್ಭದಲ್ಲಿಯೇ ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸಿ ಅವರಲ್ಲಿರುವಂತಹ ಕೃತ್ಯಕ್ಕೆ ಸಂಬಂಧಿತ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಹಾಗಾಗಿ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳುವುದರ ಮೂಲಕ ಮಟ್ಕ ದಂಧೆಗೆ ಕಡಿವಾಣವನ್ನು ಹಾಕುವಂತಹ ಕೆಲಸವನ್ನು ಅವರು ಮಾಡಿದ್ದಾರೆ. ಇದಕ್ಕಾಗಿ ಸಾರ್ವಜನಿಕರಿಂದ ಅವರಿಗೆ ಮೆಚ್ಚುಗೆ ಕೂಡ ವ್ಯಕ್ತ ಆಗ್ತಾ ಇದೆ. ಹೀಗಾಗಿ ಕಳೆದ ವಾರ ಮತ್ತು ಈ ವಾರದ ಆರಂಭದಲ್ಲಿಯೇ 2 ಕ್ರೈಮ್ ಸುದ್ದಿಯನ್ನು ಭೇದಿಸುವ, ಕಾನೂನಿನ ಪ್ರಕಾರ ಕ್ರಮವನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು ಅಭಿನಂದನಾರ್ಹ. ಇನ್ನು ಮುಂದೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ಸೂಚನೆ ಕೂಡ ಇದೆ. ಇಂತಹ ಒಂದು ಕಾರ್ಯಾಚರಣೆಗಳ ಮೂಲಕ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿರುವಂತಹ ಹಿರೇಬಾಗೇವಾಡಿಯ ಪೊಲೀಸರ ಮುಂದೆ ಇನ್ನೊಂದು ಸೇವಾ ಕಾರ್ಯ ನಿಂತಿದೆ. ಅದೇನಪ್ಪ ಅಂತಂದರೆ, ಹಿರೇಬಾಗೇವಾಡಿಯ ಬಸವೇಶ್ವರ ವೃತ್ತದಿಂದ ಬೈಲಹೊಂಗಲ ರಸ್ತೆ ಹೆಚ್ಚು ಕಡಿಮೆ ನಮ್ಮ ರೇಷ್ಮೆ ಫಾರ್ಮಿನ ಇಲಾಖೆಯವರೆಗೂ ಸಾಕಷ್ಟು ಟ್ರಾಫಿಕ್ ಸಂಚಾರ ದಟ್ಟಣೆ ಆಗ್ತಾ ಇದೆ. ಬಸವೇಶ್ವರ ಸರ್ಕಲ್ದಿಂದ ನಮ್ಮ ಬೈಲಹೊಂಗಲ ಬಸ್ ಸ್ಟ್ಯಾಂಡದವರೆಗೂ, ಬೈಲಹೊಂಗಲ ಬಸ್ ಸ್ಟ್ಯಾಂಡದಿಂದ ರೇಷ್ಮೆ ಫಾರದವರೆಗೂ ಸುಮಾರು 1 ಕಿಲೋಮೀಟರ್ 1.5 ಕಿಲೋಮೀಟರ್ ಅಂತರದ ವ್ಯಾಪ್ತಿಯಲ್ಲಿ ಸಾಕಷ್ಟು ಸಂಚಾರ ದಟ್ಟಣೆ ಆಗ್ತಾ ಇದೆ. ಬಸವೇಶ್ವರ ವೃತ್ತದಲ್ಲಂತೂ ಅಂಗಡಿಗಳು, ಮುಗ್ಗಟ್ಟುಗಳು, ಹೋಟೆಲ್ಗಳು ಸಾಕಷ್ಟು ಇವೆ. ಬೈಲಹೊಂಗಲ, ಧಾರವಾಡ ಹಾಗೂ ಬೆಳಗಾವಿ ಕಡೆಯಿಂದ ವಾಹನಗಳು ನಿರಂತರವಾಗಿ ಓಡಾಡ್ತಾನೆ ಇರುತ್ತೆ. ಹಾಗಾಗಿ ಅಲ್ಲಿಯೇ ಸನಿಹದಲ್ಲಿಯೇ ಶಾಲೆ, ಕಾಲೇಜುಗಳು, ಆಸ್ಪತ್ರೆಗಳು, ವಾಣಿಜ್ಯ ಸಂಕೀರ್ಣಗಳು, ವ್ಯಾಪಾರ ವ್ಯವಹಾರದ ಕೇಂದ್ರಗಳು ಇರುವುದರಿಂದ ಸಹಜವಾಗಿಯೇ ಸಂಚಾರದ ದಟ್ಟಣೆ ಆಗ್ತಾ ಇದೆ. ಇದರಿಂದಾಗಿ ಅಲ್ಲಿ ವಾಹನ ನಿಲುಗಡೆಗೆ ಸಮಸ್ಯೆ ಆಗ್ತಾ ಇದೆ. ಪಾದಾಚಾರಿಗಳು ಸಹಜವಾಗಿ ಓಡಾಡೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ಇದನ್ನು ನಿಯಂತ್ರಿಸಬೇಕಾದ ಪೊಲೀಸರು ನಿಯಂತ್ರಿಸ್ತಾ ಇಲ್ಲ ಅನ್ನುವಂತಹ ಮಾತುಗಳು ಸಾರ್ವಜನಿಕ ವಲಯದಿಂದ ಕೇಳಿಬರ್ತಾ ಇದೆ. ಇನ್ನು ಮುಂದುವರೆದಂತೆ ಬೈಲಹೊಂಗಲ ಬಸ್ ಸ್ಟ್ಯಾಂಡದಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸಂಚಾರ ದಟ್ಟಣೆ ಆಗ್ತಾ ಇದೆ. ಕಾರಣ ಏನಂತಂದರೆ, ಹಿರೇಬಾಗೇವಾಡಿಯ ಬಸವೇಶ್ವರ ವೃತ್ತದಿಂದ ಹಿಡಿದು ಬೈಲಹೊಂಗಲ ಬಸ್ ಸ್ಟ್ಯಾಂಡದ ಮುಂದಿನ ಭಾಗದವರೆಗೂ ಎಡಬಲದಲ್ಲಿ ಸಾಕಷ್ಟು ಅಂಗಡಿ, ಮುಗ್ಗಟ್ಟುಗಳು, ವಾಣಿಜ್ಯ ಸಂಕೀರ್ಣಗಳು ಇವೆ. ಹಾಗಾಗಿ ಅವು ವ್ಯಾಪಾರಕ್ಕಾಗಿ ಅವರವರ ಅಂಗಡಿಗಳ ಮುಂದೆ ಸಾಕಷ್ಟು ಅಡ್ಡಾದಿಡ್ಡಿಯಾಗಿ ವಾಹನಗಳನ್ನು ನಿಂದ್ರಿಸುವಂಥ ಸಂದರ್ಭದಲ್ಲಿ ಸರಾಗವಾಗಿ ವಾಹನವನ್ನು ಚಾಲನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದರಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಸಾರ್ವಜನಿಕರಿಗೂ ಕಿರಿಕಿರಿ ಆಗ್ತಾ ಇದೆ. ಇದರಿಂದಾಗಿ ವಾಹನ ಚಾಲಕರು ಮತ್ತು ಸಾರ್ವಜನಿಕರ ಮಧ್ಯೆ, ವ್ಯಾಪಾರಸ್ಥರ ಮಧ್ಯೆ ಆಗಾಗ ಜಗಳ, ಕಿರಿಕಿರಿಗಳು ಕೂಡ ಆಗ್ತಾ ಇದೆ.
ಹಾಗಾಗಿ ಇದನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಪೊಲೀಸರು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಒಂದು ಆಹ್ವಾನವನ್ನು ಸಾರ್ವಜನಿಕರಿಗೆ ನೀಡ್ತಾ ಇದ್ದಾರೆ. ಇದನ್ನು ನಮ್ಮ ಗಮನಕ್ಕೆ ತಗೊಂಡು ಬಂದು ಸಾಧ್ಯವಾದರೆ ಪೊಲೀಸರಿಗೆ ತಾವು ಇದನ್ನು ತಿಳಿಸಿ ಅಗತ್ಯ ಕ್ರಮಗಳು ಕೈಗೊಳ್ಳುವುದಕ್ಕೆ ಒಂದು ವಿನಂತಿಯನ್ನು ನಮ್ಮ ಪರವಾಗಿ ನೀವು ಮಾಡಿಕೊಳ್ಳಿ ಅನ್ನುವಂತಹ ಒಂದು ಸಲಹೆ ಕೂಡ ಸಾರ್ವಜನಿಕ ವಲಯದಿಂದ ಬಂದಿದೆ. ಹಾಗಾಗಿ ನಮ್ಮ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಲ್ಲಿ ಸಾರ್ವಜನಿಕರ ಪರವಾಗಿ ನಾವು ಮಾಡಿಕೊಳ್ಳುವಂಥ ಒಂದೇ ಒಂದು ವಿನಂತಿ ಏನಂತಂದರೆ, ದಯವಿಟ್ಟು ಸಾರ್ವಜನಿಕರಿಗೆ ಆಗ್ತಾ ಇರುವಂಥ ಈ ಸಮಸ್ಯೆಯನ್ನು ತಾವು ಗಂಭೀರವಾಗಿ ಪರಿಗಣಿಸಬೇಕು. ಬೇರೆ ಬೇರೆ ಒಂದು ಕಾರ್ಯವನ್ನು ನಿರ್ವಹಿಸುವಲ್ಲಿ ತಾವು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದ್ದೀರಿ. ಹಾಗೆಯೇ ಈ ಮುಂದೆ ಕೂಡ ಸಾರ್ವಜನಿಕರ ಈ ಸಮಸ್ಯೆಗೆ ಸ್ಪಂದಿಸುವ ಮೂಲಕ ನಮ್ಮ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಸಾರ್ವಜನಿಕರಿಗೆ ಸ್ಪಂದನೆಯನ್ನು ನೀಡಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.